ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಹೋಟೆಲ್ಗಿಂತಲೂ ರುಚಿಯಾದ ವೆಜಿಟೇಬಲ್ ಫ್ರೈಡ್ ರೈಸ್ ಹೇಗೆ ಮಾಡೋದು ನೋಡೋಣ. ಹೊಸದಾಗಿ ಅಡುಗೆ ಕಲಿತಿರೋರು ಕೂಡ ತುಂಬಾ ಸುಲಭವಾಗಿ ಮಾಡ್ಬೋದು. ಮೊದಲನೇದಾಗಿ ಬಾಣಲೆಗೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀವಿ. ಇದಕ್ಕೆ ಯಾವುದೇ ಥರ ಸಾಸ್ಗಳಾಗಲಿ ಅಥವಾ ಫ್ರೈಡ್ ರೈಸ್ ಪೌಡರ್ ಆ ಥರ ಇನ್ನಿತರ ಯಾವುದೇ ಎಕ್ಸ್ಟ್ರಾ ಪದಾರ್ಥಗಳನ್ನ ಉಪಯೋಗಿಸ್ತಾ ಇಲ್ಲ. ಮನೇಲೇ ಇರೋ ಕೆಲವೇ ಸಾಮಗ್ರಿಗಳನ್ನ ಉಪಯೋಗಿಸಿ ನಾವಿಲ್ಲಿ ರೆಡಿ ಮಾಡ್ತಾ ಇದ್ದೀವಿ. ಎಣ್ಣೆ ಕಾದ ನಂತರ ಸಣ್ಣ ಉದ್ದು ಕಚ್ಚಿಟ್ಟಿರುವಂತಹ ಹಸಿಮೆಣ್ಸಿನ್ಕಾಯಿ ಸೇರಿಸಿದ್ದೀವಿ. ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡೋಣ. ಈಗ ಇಲ್ಲಿ ಇದಕ್ಕೆ ಒಂದು ಬಟ್ಲಷ್ಟು ಸಣ್ಣಗೆ ಹಚ್ಚಿಟ್ಟಿರುವಂತಹ ಈರುಳ್ಳಿನ ನೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ತೀವಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಹಸಿ ವಾಸನೆ ಹೋದರೆ ಸಾಕು, ತುಂಬ ಸಾಫ್ಟ್ ಆಗೋದು ಬೇಡ. ಆ ಈರುಳ್ಳಿ ಕ್ರಂಚಿನೆಸ್ ಹಾಗೇ ಇರಬೇಕು. ಇದರಲ್ಲಿ ಫ್ರೈಡ್ ರೈಸ್ ಮಾಡುವಾಗ ಯಾವುದೇ ತರಕಾರಿಗಳಾದರೂ ಅಷ್ಟೇ ಹಾಫ್ ಬಾಯ್ಲ್ ಆದರೆ ಸಾಕು, ಕಂಪ್ಲೀಟ್ ಬಾಯ್ಲ್ ಆಗೋ ಅವಶ್ಯಕತೆ ಇಲ್ಲ. ನಾವು ನೆಕ್ಸ್ಟ್ ಇಲ್ಲಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀವಿ. ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ಇಲ್ಲಿ ಒಂದು ಬೌಲಷ್ಟು ಸಣ್ಣ ಕಟ್ ಮಾಡಿಟ್ಟಿರುವಂತಹ ಬೀನ್ಸ್ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಬೀನ್ಸ್ನ ಫಸ್ಟೇ ಹಾಕ್ಕೊಂಬಿಡೋಣ, ಯಾಕೆಂದರೆ ಬೀನ್ಸ್ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ಸ್ವಲ್ಪ ಬೀನ್ಸ್ನ ಫಸ್ಟೇ ಚೆನ್ನಾಗಿ ಫ್ರೈ ಮಾಡಿ ಅದು ಹಸಿ ವಾಸನೆ ಹೋಗಿ ಚೆನ್ನಾಗಿ ಬಾಡಿದ ನಂತರ ನೆಕ್ಸ್ಟ್ ನಾವಿಲ್ಲಿ ಸಣ್ಣಗೆ ಉದ್ದು ಕಟ್ ಮಾಡಿಟ್ಟಿರುವಂತಹ ಎಲೆಕೋಸನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಇದರಲ್ಲಿ ಬೇಕಿದ್ರೆ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೋಬೋದು, ಆದರೆ ಕ್ಯಾಪ್ಸಿಕಮ್ ಹಾಕಿದ್ರೆ ಟೇಸ್ಟೇ ಚೇಂಜ್ ಆಗಿಬಿಡತ್ತೆ. ನಿಮ್ಗೆ ಬೇಕು ಅನ್ನೋರು ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಬರೀ ಬೀನ್ಸು, ಕ್ಯಾರೆಟು, ಎಲೆಕೋಸು ಹಾಕಿದ್ರೇ ಸಾಕು. ನಾನು 3 ಈಕ್ವಲ್ ಮೆಜರ್ಮೆಂಟ್, ಈರುಳ್ಳಿನೂ ಸೇರಿಸಿ 4 ಈಕ್ವಲ್ ಮೆಜರ್ಮೆಂಟ್ನಲ್ಲೇ ತೊಗೊಂಡಿದ್ದೀನಿ. ತರಕಾರಿ ನೀವು ಎಷ್ಟು ಹೆಚ್ಚಿಗೆ ಹಾಕ್ಕೊಂಡು ಸೇವಿಸ್ತೀರೋ ಅಷ್ಟು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ರುಚಿಯಾಗೂ ಇರುತ್ತೆ. ಈಗ ಇಲ್ಲಿ 1 ಬೌಲಷ್ಟು ಸಣ್ಣ ಉದ್ದಕ್ಕೆ ಸ್ಲೈಸ್ ಮಾಡಿ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಆ ಕ್ಯಾರೆಟ್ ಹಾಕಿದ್ಮೇಲೂ ಅಷ್ಟೇ ಈಗ ಇಷ್ಟು ಹಾಫ್ ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ಇದನ್ನು ಬೆಳಗ್ಗೆ ಟಿಫನ್ಗೆ ಅಥವಾ ಲಂಚ್ ಬಾಕ್ಸ್ ಕೂಡ ತೊಗೊಂಡೋಗೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ನಾವಿಲ್ಲಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀವಿ. ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ತೀವಿ. ಈ ಮಸಾಲೆ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋಷ್ಟು ಹುರಿದ್ರೆ ಸಾಕು. ಆ ಮಸಾಲ ಫ್ಲೇವರು ಸ್ವಲ್ಪ ಕಮ್ಮಿ ಆದರೆ ಸಾಕು, ಜಾಸ್ತಿ ತುಂಬ ಹೊತ್ತು ಬೇಯಿಸೋದೇನು ಬೇಡ. ಹಾಗೆ ನಾನು ಇಲ್ಲಿ ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸುಗಳನ್ನ ಸೇರಿಸ್ಕೊಳ್ಳೋಣ. ಯಾಕೆಂದರೆ ಇಲ್ಲಿ ಫಸ್ಟೇ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನೋಡಿಕೊಂಡು ಮೆಣಸುಗಳನ್ನ ಉಪಯೋಗಿಸ್ಕೊಳ್ಳಿ. ಆ ಜೀರಿಗೆ ಮತ್ತು ಮೆಣಸನ್ನ ಅಲ್ಲೇ ಫ್ರೆಶ್ಶಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಅದರಿಂದ ಇದು ಒಳ್ಳೆಯ ಒಂದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಇದನ್ನು ಲಾಸ್ಟ್ನಲ್ಲಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸಣ್ಣಗೆ ಹಚ್ಚಿಟ್ಟಿರೋಂಥ ಕೊತ್ತಂಬರಿ ಸೇರಿಸಿದ್ರೆ ಫ್ರೈಡ್ ರೈಸ್ ಗೊಜ್ಜು ರೆಡಿ ಆಗುತ್ತೆ. ನಾವು ಇದನ್ನು ಚಿತ್ರಾನ್ನ ಗೊಜ್ಜು ಥರನೇ ಸಪ್ರೇಟ್ ಎಷ್ಟು ಬೇಕೋ ಅಷ್ಟು ತಗೊಂಡು ಅನ್ನ ಹಾಕಿ ಕಲಿಸ್ಕೊಂಡ್ರೆ ನಮಗೆ ವೆಜಿಟೇಬಲ್ ಫ್ರೈಡ್ ರೈಸ್ ಸಿದ್ಧ ಆಗುತ್ತೆ. ಈಗ ರುಚಿಯಾದ ವೆಜ್ ಫ್ರೈಡ್ ರೈಸ್ ಸವಿಯಲು ಸಿದ್ಧ. ಇನ್ನಷ್ಟು ಆರೋಗ್ಯಕರ ರೆಸಿಪಿಗಾಗಿ ನಮ್ಮ ಚಾನಲ್ನ ವೀಕ್ಷಿಸಿ. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಇಂಥ ರುಚಿಯಾದ ರೆಸಿಪಿಗೋಸ್ಕರ ಅವ್ರಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ನಮ್ಮ ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ವಿಡಿಯೋ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.